ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಇಲ್ಲಿ ಒಂದು ವರ್ಗ ಹಿಂದಿ ಹೇರಿಕೆ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ, ಅಲ್ಲಿ ಭಾರತದಿಂದ ಒಂದು ಭೂಭಾಗನೇ ಬೇರೆ ಮಾಡಿ ಒಂದು ರಾಷ್ಟ್ರ ನಿರ್ಮಾಣ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ವೀಕ್ಷಕರ, ಮಿಜೋರಾಂ ಅನ್ನುವಂಥದ್ದು ನಮ್ಮ ಭಾರತದ ಪೂರ್ವ ಭಾಗದಲ್ಲಿ ಇರುವಂತಹ ಒಂದು ಪುಟ್ಟ ರಾಜ್ಯ. ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಲಾಲ್ದೋಮಾ. ಈ ಲಾಲ್ದೋಮಾ ಕಳೆದ ವರ್ಷ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಅಮೆರಿಕಾಗೆ ಹೋಗಿರ್ತಾರೆ. ಅಲ್ಲಿ ಅವರಿಗೆ ಮಾತಾಡುವಂತ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಅವತ್ತು ಆ ವ್ಯಕ್ತಿ ಅಲ್ಲಿ ಆಡಿದಂತಹ ಮಾತನ್ನ ಕೇಳಿ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ. ಯಾಕೆ? ಹಾಗಾದ್ರೆ ಅಂಥದ್ದು ಏನ್ ಮಾತಾಡಿದ್ರು ಅವರಲ್ಲಿ? ಮಿಜೋರಾಂ ಪ್ರತ್ಯೇಕತೆಯ ಬಗ್ಗೆ ಅವರು ಅವತ್ತು ಅಲ್ಲಿ ಭಾಷಣವನ್ನ ಮಾಡ್ತಾರೆ. ಹಾಗಂತದು ಅವತ್ತಿಗೆ ಮುಗಿದಂತಹ ವಿಚಾರನ? ಖಂಡಿತವಾಗ್ಲೂ ಅಲ್ಲ. ಈಗಲೂ ಒಳಗೊಳಗೆ ಅದರ ಚರ್ಚೆಗಳು ನಡೀತಾನೆ ಇದೆ. ಭಾರತ, ಬಾಂಗ್ಲಾದೇಶ, ಮ್ಯಾನ್ಮಾರ್ ಇವುಗಳ ಒಂದಷ್ಟು ಭಾಗಗಳನ್ನ ಕಟ್ ಮಾಡಿ ಒಂದು ದೇಶ ಅಂದ್ರೆ ಅದು ಯಾವ ದೇಶ? ಕ್ರಿಶ್ಚಿಯನ್ ದೇಶವನ್ನಾಗಿ ಮಾಡುವಂತಹ ಪ್ಲಾನಿಂಗ್ಗಳು ಇಲ್ಲಿ ನಡೀತಾ ಇದೆ. ಹಾಗಾದ್ರೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ಮಿಜೋರಾಂನ ಸಿಎಂ ಲಾಲ್ದೋಮಾನ. ಈ ವ್ಯಕ್ತಿ ಹಾಗಾದ್ರೆ ಹೀರೋನಾ, ವಿಲನಾ? ಇವೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಅವತ್ತು ಮಿಜೋರಾಂ ಸಿಎಂ ಅಮೆರಿಕಾದಲ್ಲಿ ಕೊಟ್ಟಂತಹ ಆ ಒಂದು ಹೇಳಿಕೆ ಭಾರಿ ಆತಂಕವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಅವರು ನಮ್ಮ ಭಾರತವನ್ನ ಒಡೆದು ಒಂದು ಕ್ರಿಶ್ಚಿಯನ್ ದೇಶ ಮಾಡುವಂತಹ ಚಿಂತೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾತು ಒಂದು ಕಡೆ ಆದ್ರೆ, ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅವರು ಝೋಲ್ಯಾಂಡ್ ಅನ್ನ ಕೇಳ್ತಾ ಇದ್ದಾರೆ. ಈ ಮಾತು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನೋಡಿದ್ರೆ ಈ ಝೋಲ್ಯಾಂಡ್ ಅನ್ನ ಭಾರತಕ್ಕೆ ಸೇರಿಸುವಂತಹ ಯೋಚನೆ, ಆ ಪ್ರಯತ್ನಗಳು ನಡೀತಾ ಇದೆ ಅಂತ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲಿ ಮಿಜೋರಾಂ ಸಿಎಂ ಪ್ರಕಾರ ಮ್ಯಾನ್ಮಾರ್, ಚೀನಾ, ಅದೇ ರೀತಿ ಕುಕಿ ಬುಡಕಟ್ಟು ಜನಾಂಗ, ಅದೇ ರೀತಿ ಮಿಜೋ ಟ್ರೈಬ್ಸ್ ಇವರನ್ನೆಲ್ಲರನ್ನ ಭಾರತಕ್ಕೆ ಸೇರಿಸಬೇಕು. ಆಗೇನಾಗತ್ತೆ? ಆ ಝೋಲ್ಯಾಂಡ್ ಅನ್ನುವಂಥದ್ದು ಭಾರತದಲ್ಲೇ ಉಳಿದು ಬಿಡುತ್ತೆ. ಆ ಮೂಲಕ ತಮ್ಮ ಪಾಲಿಗೆ ಒಂದು ಹೊಸ ರಾಜ್ಯ ಸಿಕ್ಕ ಹಾಗೆ ಆಗತ್ತೆ. ಈಗ ಇಲ್ಲಿ ಒಂದು ಗೊಂದಲ ಸೃಷ್ಟಿ ಆಯ್ತು. ಹೌದಾ ಅಲ್ವೋ? ಇವರು ಈ ಝೋಲ್ಯಾಂಡ್ ಅನ್ನ ಭಾರತಕ್ಕೆ ಸೇರಿಸ್ತಾರಾ ಅಥವಾ ಇದನ್ನ ಪ್ರತ್ಯೇಕ ರಾಷ್ಟ್ರ ಮಾಡುವಂತಹ ಹುನ್ನಾರವನ್ನ ಹೂಡ್ಕೊಂಡಿದ್ದಾರಾ? ಯಾವ್ದಿರಬಹುದು ಇದ್ರಲ್ಲಿ? ಆ ಕಡೆ ಹೋಗ್ತಾರಾ, ಈ ಕಡೆ ಬರ್ತಾರಾ? ಇಲ್ಲಿ ಭಾರತದ ಭೂಭಾಗದಲ್ಲೇ ಝೋಲ್ಯಾಂಡ್ ನಿರ್ಮಿಸೋದಕ್ಕೆ ಪ್ಲಾನ್ ಹಾಕೊಂಡ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಳ್ಳೋಣ. ಆದರೆ ಭಾರತದಿಂದ ವಿಭಜನೆ ಆಗಿ ಮಣಿಪುರದ ಒಂದಷ್ಟು ಭಾಗಗಳನ್ನ, ಮ್ಯಾನ್ಮಾರ್ನ ಒಂದಷ್ಟು ಭಾಗ, ಅದೇ ರೀತಿ ಮಿಜೋರಾಂನ ಒಂದಷ್ಟು ಭಾಗಗಳನ್ನ ಸೇರಿಸಿ ಒಂದು ಬೇರೆಯದೇ ಕ್ರಿಶ್ಚಿಯನ್ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಾರೆ ಅಂತ ಅಂದ್ರೆ ಆಗ ಸಿಕ್ಕಾಪಟ್ಟೆ ಸಮಸ್ಯೆಗಳು ಎದುರಾಗತ್ತೆ. ಅದು ಸಿಕ್ಕಾಪಟ್ಟೆ ಡೇಂಜರ್ ಕೂಡ. ವೀಕ್ಷಕರ, 2024 ಸೆಪ್ಟೆಂಬರ್ 4ನೇ ತಾರೀಕಿಗೆ ಮಿಜೋರಾಂ ಸಿಎಂ ಅಮೆರಿಕಾದಲ್ಲಿ ಮಾಡಿದಂತಹ ಆ ಭಾಷಣದಲ್ಲಿ ಹಾಗಾದ್ರೆ ಅವ್ರು ಏನ್ ಹೇಳಿದ್ರು? ನಾವು ಭಾರತ, ಚೀನಾದಂತಹ ದೊಡ್ಡ ಅದೇ ರೀತಿ ಶಕ್ತಿಶಾಲಿ ರಾಷ್ಟ್ರಗಳಿಂದ ಸುತ್ತುವರೆದಿದ್ದೇವೆ. ನಾವು ಒಬ್ಬರೇ ಅವರ ಜೊತೆ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಅಮೆರಿಕ ಅದೇ ರೀತಿ ಯುರೋಪಿನ ಕ್ರಿಶ್ಚಿಯನ್ ರಾಷ್ಟ್ರಗಳ ಸಹಾಯ ಇವತ್ತು ಬೇಕಾಗಿದೆ. ಇದು ಅವರವತ್ತಲ್ಲಿ ಆಡಿದಂತಹ ಮಾತು. ಇನ್ನು ಎರಡನೇ ವಿಚಾರ ಇಲ್ಲಿ ಏನು ಅಂತ ನೋಡೋದಾದ್ರೆ, ಈಗ ನಡೀತಾ ಇರುವಂತಹ ಘಟನೆ ಇದು ಏನು? ಮ್ಯಾನ್ಮಾರ್ನ ಹಲವಾರು ಗುಂಪು ಅಲ್ಲಿನ ಮಿಲಿಟರಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರಂತೆ. ಅಂಡ್ ಅದರಲ್ಲಿ 2 ಗುಂಪಿದೆ. ಒಂದು ಚಿಲ್ಯಾಂಡ್ ಕೌನ್ಸಿಲ್, ಇನ್ನೊಂದು ICNCC. ಆದ್ರೆ ಇಲ್ಲಿ ಮಿಜೋರಾಂನ ಸಿಎಂ ಇದ್ದಾರಲ್ಲ, ಅವರು ಈ ಇಬ್ಬರನ್ನ ಕೂಡ ಮಿಜೋರಾಂಗೆ ಕರೆಸ್ತಾರಂತೆ. ಏನ್ ಹೇಳ್ತಾರೆ ಕರೆಸಿ? ನೋಡಿ, ನೀವು ಪರಸ್ಪರ ಹೋರಾಟವನ್ನ ಮಾಡಬೇಡಿ, ನೀವಿಬ್ರು ಕೂಡ ಕ್ರಿಶ್ಚಿಯನ್ರಲ್ವಾ? ನಾವು ಕಟ್ಟೋಕೆ ಇಲ್ಲಿ ಹೋಗ್ತಾ ಇರುವಂತದ್ದು ಕ್ರಿಶ್ಚಿಯನ್ ದೇಶ. ಹಾಗಾಗಿ ನಮಗೆ ಇಲ್ಲಿ ನಮ್ಮ ಒಗ್ಗಟ್ಟು ಬೇಕು ಹೀಗಂತ ಅವರಿಗೆ ಹೇಳ್ತಾರೆ. ಇದನ್ನ ನೋಡಿದಾಗ ಮತ್ತೆ ಪ್ರಶ್ನೆ ಬರುತ್ತೆ,
ಮಿಜೋರಂ ಸಿಎಂ ಭಾರತದ ಒಳಗೆ ಬರ್ತಾ ಇದ್ದಾರೆ, ಭಾರತದ ಹೊರಗೆ ಹೋಗ್ತಾ ಇದ್ದಾರಾ? ಮಿಜೋರಂ ಸಿಎಂ ಹೀರೋನಾ ವಿಲನಾ? ಇದು ಇಲ್ಲಿ ಅರ್ಥ ಆಗದೆ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕಂದ್ರೆ ಇದು ನಾವು ನೀವು ಅನ್ಕೊಂಡಿರುವಂತಹ ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಇದನ್ನ ನಾವು ಕೆದಕ್ತಾ ಹೋದ್ರೆ ಬೇಕಾದಷ್ಟು ರಹಸ್ಯಗಳು ತೆರೆದುಕೊಳ್ತಾ ಹೋಗುತ್ತವೆ. ಇದರ ಹಿಂದೆ ಅಮೆರಿಕಾದ ಕುತಂತ್ರ ಕೂಡ ನಮಗೆ ಕಾಣಿಸುತ್ತೆ. ವೀಕ್ಷಕರೇ, ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ನಿಮಗೆ ಗೊತ್ತಿರಬಹುದು. ಭಾರತದ ಜೊತೆಗೆ ಬಹಳ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಂಥ ಪ್ರಧಾನಿ ಆಕೆ. ಅವರು ಹಿಂದೆನೆ ಒಂದು ಬಾರಿ ಭಾರತಕ್ಕೆ ಅಮೆರಿಕಾದ ಕುತಂತ್ರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಏನಂತ? ಅಮೆರಿಕಾದ CIA ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬಾಂಗ್ಲಾದೇಶದ ಒಂದಷ್ಟು ಭಾಗಗಳನ್ನ ಈಶಾನ್ಯ ಭಾಗದಿಂದ ಕತ್ತರಿಸಿ ಕ್ರಿಶ್ಚಿಯನ್ ದೇಶವನ್ನಾಗಿ ಮಾಡೋದಕ್ಕೆ ಅಮೆರಿಕ ಹೊರಟು ನಿಂತಿದೆ ಅಂತ ಹೇಳಿದ್ರು. ಅವತ್ತು ಶೇಖ್ ಹಸೀನಾ ಅವರು ಸ್ಪಷ್ಟವಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಏನು? ಬಾಂಗ್ಲಾದೇಶದಲ್ಲಿರುವಂತಹ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ನಲ್ಲಿ ನಮಗೆ ನೇವಲ್ ಬೇಸ್ ಕೊಡಿ ಅಂತ ಅಮೆರಿಕ ಕೇಳ್ತಾ ಇದೆ. ಅಲ್ಲಿ ಬೈ ಚಾನ್ಸ್ ಅವರಿಗೆ ನೇವಲ್ ಬೇಸ್ ಅನ್ನ ನಾವು ಕೊಟ್ಟು ಬಿಟ್ರೆ, ಅದವರಿಗೆ ಸಿಕ್ಕಿ ಬಿಟ್ರೆ, ಭಾರತ ಅದೇ ರೀತಿ ಚೀನಾವನ್ನ ವಾಚ್ ಮಾಡೋದಕ್ಕೆ ಅಮೆರಿಕಾಗೆ ಬಹಳ ಸುಲಭ ಆಗಿಬಿಡುತ್ತೆ. ಆದ್ರೆ ಅದನ್ನ ಅವತ್ತು ಬಾಂಗ್ಲಾ ಪ್ರಧಾನಮಂತ್ರಿ ಆಗಿದ್ದಂತಹ ಶೇಖ್ ಹಸೀನಾ ಒಪ್ಪೋದಿಲ್ಲ. ಯಾಕೆ? ನಾವು ಯಾರಿಗೂ ಏಜೆಂಟ್ ಆಗಲ್ಲ, ನಾವು ಸಾರ್ವಭೌಮ ರಾಷ್ಟ್ರ ಅಂತ ಅಮೆರಿಕದ ಮುಂದೆ ಕಡ್ಡಿ ಮುರಿದ ಹಾಗೆ ಹೇಳುತ್ತಾರೆ. ಅದರ ಪ್ರತ್ಯುತ್ತರವಾಗಿ ಅಮೆರಿಕ ಶೇಖ್ ಹಸೀನಾ ಅವರನ್ನ ಕೆಳಗಿಳಿಸುತ್ತೆ. ಅದಾದ ನಂತರ ಏನಾಯ್ತು ಅಂತ ನಿಮಗೆ ಗೊತ್ತು. ಅವರ ಏಜೆಂಟ್ ಮೊಹಮ್ಮದ್ ಯೂನುಸ್ ಅಲ್ಲಿ ಬಂದು ಕೂರ್ತಾರೆ. ಸಾರಿ, ಇವರು ಅಮೆರಿಕದವರು ಅವರನ್ನ ಅಲ್ಲಿ ತಂದು ಕೂರಿಸ್ತಾರೆ. ವೀಕ್ಷಕರು, ಹೀಗೆ ಒಂದು ಹೊಸ ದೇಶವನ್ನ ಸೃಷ್ಟಿ ಮಾಡೋದಕ್ಕೆ ಮಿಜೋರಂನ ಒಳಗೆ ಪ್ಲಾನಿಂಗ್ ಅಂತೂ ನಡೀತಾ ಇದೆ. ಎಲ್ಲಿ, ಯಾವಾಗ, ಏನಾಗುತ್ತೆ ಅನ್ನುವಂಥದ್ದು ಹೇಳೋದಕ್ಕಂತೂ ಸಾಧ್ಯ ಆಗಲ್ಲ. ಯಾಕಂದ್ರೆ ನಮ್ಮ ಒಳಗೆ ನಮ್ಮದೇ ಶತ್ರುಗಳು ಇರುವಾಗ ಏನ್ ಬೇಕಾದ್ರೆ ಆಗಬಹುದು. ವಿರೋಧಿಗಳ ಕೆಲಸ ಇನ್ನೂ ಸುಲಭ ಆಗಬಹುದು. ಹಾಗಾಗಿ ನಮ್ಮ ಭಾರತ ಸರ್ಕಾರ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಅನ್ಸುತ್ತೆ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.